ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಎಕ್ಸ್ಟ್ರಾರ್ಡಿನರಿ ಅವರೇ. ಅಂಡ್ ಅನೂಪ್ ಅವ್ರು ನಿಮ್ಮ ಬ್ರದರಾ? ಹೌದು. ಅಮೋಘ್. ವೆಲ್ಕಮ್ ಅಮೋಘ್. ಇವರೊಂದು ನಮ್ಮ ಹುಡುಗಿರು ಈ ಡೆಸರ್ಟ್ ಅಲ್ಲಿ ನೀರು ಕಂಡ್ರೆ ಹೆಂಗ ಆಡ್ತಾರೆ ಆ ತರ ಆಡ್ತಾ ಇದ್ದಾರೆ ನಮ್ಮ ಹುಡುಗಿರೆಲ್ಲ. ದಯವಿಟ್ಟು ನಮ್ಮ ಆಸ್ಥಾನದ ಹೆಣ್ಮಕ್ಳು ಸಭ್ಯತೆಯಿಂದ ವರ್ತಿಸ್ಬೇಕು. ಅಮೋಘ್ ಏನ್ ಮಾಡ್ಕೊಂಡಿದ್ದೀರಾ? BBA ಫಸ್ಟ್ ಇಯರ್. ನೆನ್ನೆ ಇದೇ ಮಾತಾಡ್ತಾ ಇದ್ವಿ. ಅವಾಗ ಪ್ರತೀಕ್ಷಾ ಏನಂದ್ಲು ಗೊತ್ತಾ? ಇಟ್ ಈಸ್ ಓಕೆ, ಪ್ರಿಯಾಂಕಾ ಚೋಪ್ರಾ ನಿಕ್ ಜೋನಸ್ ಇದಾರಲ್ಲ. ರಚ್ಚು, ಈ ಪೂಜಾ ನಿಂಗೆ ಎಕ್ಸ್ಪ್ರೆಷನ್ಸ್ ಎಲ್ಲಿಂದ ಹೆಂಗೆ? ಮೈ ಗಾಡ್, ಥ್ರೂ ಔಟ್ ದ ಸಾಂಗ್ ಅವಳ ಎಕ್ಸ್ಪ್ರೆಷನ್ಸ್ ಎಷ್ಟು ಫೈರ್ ಆಗಿತ್ತು ಗೊತ್ತಾ? ಅದಕ್ಕೆ ಹೆಂಗೆ ಬೇಕೋ ಅದ್ರ ತಕ್ಕ ಹಾಗೆ ಅವಳ ಎಕ್ಸ್ಪ್ರೆಷನ್ಸ್ ಕೊಟ್ಲು. ಆ್ಯಂಡ್ ಅನೂಪ್, ಐ ಆಮ್ ಸಾರಿ ಡಾ, ಇವತ್ತು ನಿಮ್ಮ ಅಣ್ಣ ತಿನ್ಕೊಂಬಿಟ್ಟ ಇವತ್ತು ಸ್ಟೇಜ್ನ. ಸೊ ಆನ್ ಬಿಹಾಫ್ ಆಫ್ ಮೈ ಬ್ಯೂಟಿಫುಲ್ ಗರ್ಲ್ಸ್, ಯಾರ್ಯಾರಿಗೆ ಇಷ್ಟ ಇದೆ ಅವ್ರ ಜೊತೆ ಡಾನ್ಸ್ ಮಾಡೋದಕ್ಕೆ ದಯವಿಟ್ಟು ಹಾಗೆ ವೇದಿಕೆ ಮೇಲೆ ಬಂದ್ಬಿಡಿ. ರಚ್ಚು ಅವರೆಲ್ಲ ರೆಡಿ, ತುದಿಗಾಲಲ್ಲಿ ವೇಟಿಂಗ್. ಸುಸು ಬೇರೆಯವ್ರನ್ನೆಲ್ಲ ಉರಿಸ್ತಾ ಇರ್ತಂತಾನೆ. ಬಾ ಸುಸು ಬಾ. ಏನೋ ಮಾಡ್ತಿದ್ಯಾ? ಅಲ್ಲಿ ಏನ್ ಕೆಲಸ ನಿನಗೆ? ಆ ಹುಡುಗಿನ ಓಡಿಸಿದ್ಲು ತಾನೆ. ಒಂದ್ ಎಪಿಸೋಡ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅವನ ಕೈಯಲ್ಲಿ. ನೀನ್ ಏನೇ ಮಾಡು, ನಿನ್ನನ್ನ ಹುರಿದು ನುಂಗಕ್ಕೆ ಅಂತ ಒಬ್ಬ ಅಮೋಘ ಅಂತ ಬಂದವನೇ ಇಳಿದು ಬಾ. ನೀನಲ್ಲಿ ಏನೋ ಮಾಡ್ತಿದ್ದ. ನಾನೇನು ನಿನಗೊಂದು ಬೆಸ್ಟ್ ಐಡಿಯಾ ಹೇಳ, ಅಲ್ಲಿಂದ ಬೀಳು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಈಗ ಒಂದು ಫ್ಯಾಮಿಲಿ ಫೋಟೋ ತಗೊಳ್ಳೋಣವಾ? ಈ ಜೋಡಿಗೆ ದ ಯಂಗ್ ಅಂಡ್ ಎನರ್ಜೆಟಿಕ್ ಅಂಡ್ ಲವೇಬಲ್ ರೊಮ್ಯಾಂಟಿಕ್ ಕಪಲ್ಗೆ ಬರಲಿ ದೊಡ್ಡ ಚಪ್ಪಾಳೆ. ಪ್ರೀತಿಯೊಂದು ಇದ್ರೆ 10 ಅಲ್ಲ 20 ಅಲ್ಲ 30 ವರ್ಷ ಆದರೂ ಕೂಡ ಈ ರೀತಿ ವಂಡರ್ಫುಲ್ ಕಪಲ್ ಆಗಿರಬಹುದು ಅಂತ ತೋರಿಸ್ಕೊಟ್ಟಂತಹ ಜೋಡಿ. ಒಂದು 6 ಪದಗಳ 3 ಸಾಲಿನ ಒಂದು ಸಣ್ಣ ಪ್ರೀತಿ, ಮದುವೆ, ದಾಂಪತ್ಯ. ಅದನ್ನ ಹೇಳ್ತೀನಿ. ಅಕಸ್ಮಾತ್ ಸಿಕ್ಕಳು ಕಿಸಕ್ಕನೆ ನಕ್ಕಳು, ನಮಗೀಗ 2 ಮಕ್ಕಳು. ನಂದಲ್ಲ, ಹನಿಕ ಜನ ಬರೆದ ಡುಂಡಿರಾಜ್ ಅವ್ರದ್ದು. ಬಟ್ ಸರ್, ಎಷ್ಟೋ ನವ ಜೋಡಿಗಳಿಗೆ ನೀವೊಂದು ಟಿಪ್ ಹೇಳೋದಾದ್ರೆ, ಈ ಒಂದು ಗಂಡ ಹೆಂಡತಿ ಮಧ್ಯದಲ್ಲಿರುವಂತಹ ಪ್ರೀತಿ ಹೀಗೆ ಉಳಿಬೇಕು ಅಂದ್ರೆ ಏನ್ ಫಾಲೋ ಮಾಡಬೇಕು ಸರ್? ಬಿಲೀವ್ ಮಾಡಿ, ನಂಬಿ, ಸೋತು ಬಿಡಿ, ಸೋತು ಗೆದ್ದು ಬಿಡಿ. ಆಶಾ ಮ್ಯಾಮ್, ನೀವ್ ಹೇಳಿ, ಇವತ್ತಿಗೂ ನಿಮ್ಮನ್ನ ಜೊತೆಯಾಗಿಟ್ಟಿರುವಂತಹ ಒಂದು ವಿಷಯ ಏನು? ಅದೇ ಏನು ಅಂದ್ರೆ, ನನಗೆ ಎಲ್ಲದಕ್ಕೂ ಅವರೆಲ್ಲದರಲ್ಲೂ ಸಪೋರ್ಟ್ ಮಾಡ್ತಾರೆ. ನನ್ನ ಮೇಲೆ ನಂಬಿಕೆ ಇದೆ. ನನ್ನ ಹೆಂಡತಿ ಏನು ಅನ್ನೋದು ಅವ್ರಿಗೆ ಗೊತ್ತಿದೆ. ಎಸ್, ಹಾಗಾಗಿ ಅಷ್ಟು ದಿವಸದಿಂದ. ಸರ್, ನಿಮ್ಮಿಬ್ರದ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್ ಹೌದು. ನಾನು ಇವಳನ್ನ ಮೊದಲನೇ ಸಲ ನೋಡಿದಾಗ ನಾನು ಏನೋ ಒಂದು ಕಲ್ಪನೆ ಅಥವಾ ಒಂದು ಮೌಲ್ಡ್ ಇಟ್ಕೊಂಡಿರ್ತೀನಲ್ಲ, ಅದು ಕರೆಕ್ಟ್ ಆಗಿ ಫಿಟ್ ಆಗ್ಬಿಟ್ಲು. ಏನ್ ಮೌಲ್ಡ್ ಇಟ್ಕೊಂಡಿದ್ರಿ ನೀವು? ಬಳ್ಳಿ ನೀನಿರಲು ಬಿಸಿಲೇ ನೆರಳು, ಮಧುಪಾನ ಪಾತ್ರೆ ನಿನ್ನೊಡಲು, ಮಧುವಿಲ್ಲದೆ ಮದವೇರಿಪ ನಿನ್ನಂದ ಚಂದ ಮಕರಂದ. ಅರ್ಜುನ್ ಸರ್, ಫ್ಯಾಮಿಲಿ ರೌಂಡ್ ಇವಾಗ ಕಂಪ್ಲೀಟ್ ಆಯ್ತು ಅಂತ. ಫ್ಯಾಮಿಲಿ ರೌಂಡನ್ನು ಗ್ರೈಂಡ್ ಮಾಡಿ ಬೆಂಡ್ ಮಾಡಿ ಮೈಂಡಲ್ಲಿ ಟ್ರೆಂಡಾಗಿ ಉಳಿಸ್ಬಿಟ್ರಿ ಸರ್. ಇದಕ್ಕೆ ಎಷ್ಟು ಬೆಂಕಿ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರು ಕಮ್ಮಿ. ಆಮೇಲೆ ಕೊರಿಯೋಗ್ರಾಫರ್ ಯಾರು ಇದಕ್ಕೆ? ವಿವೇಕ್ ಮಾಸ್ಟರ್. ಹ್ಯಾಟ್ಸ್ ಆಫ್ ಟು ಯು ಮಾಸ್ಟರ್. ಮಾಸ್ಟರ್ ಪ್ಲೀಸ್ ಬನ್ನಿ ಮಾಸ್ಟರ್.
ಹಾಡಲ್ಲೇ ಬಿಲ್ಡ್ ಮಾಡಿ ಕೊನೆಯಲ್ಲಿ ಅದಕ್ಕೊಂದು ಹ್ಯೂಮರು ರೊಮ್ಯಾನ್ಸ್ ತಂದು ಒಬ್ಬ ಡೈರೆಕ್ಟರ್ ಥರ ಕೆಲಸ ಮಾಡಿದ್ದಾರೆ, ಬರೀ ಡ್ಯಾನ್ಸ್ ಮಾಸ್ಟರ್ ಥರ ಮಾಡಿಲ್ಲ ನೀವು. ಐ ಆಮ್ ಸೋ ಲಕ್ಕಿ ಟು ಸಿ ದಿಸ್ ಪರ್ಫಾರ್ಮೆನ್ಸ್ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಇದು ನಿಜವಾಗ್ಲೂ ಒಂದು ತುಂಬ ಪ್ಯೂರೆಸ್ಟ್ ಫಾರ್ಮ್ ಆಫ್ ಲೈಫ್ ವೇದಿಕೆ ಮೇಲೆ ನಡೀತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಅರ್ಜುನ್ ಸರ್ ಹೇಳ್ದಂಗೆ ನಿಜವಾಗ್ಲೂ ಈ ಫ್ಯಾಮಿಲಿ ರೌಂಡ್ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್. ಅಂಡ್ ದಯವಿಟ್ಟು ನಮ್ಮ ಮಾನ್ಸ್ಟರ್ ಮೋಹಿತ್ ಅವರ ಫ್ಯಾಮಿಲಿ ಕೂಡ ಪ್ಲೀಸ್ ಜಾಯಿನ್ ಆಗಿ, ದಯವಿಟ್ಟು ಬನ್ನಿ. ಆಮೇಲೆ ನಾನು ಇದುವರೆಗೂ ಮೋಹಿತ್ ಮಾತಾಡಿದ್ದು ಎಂದೂ ನಾನು ವಿಟ್ನೆಸ್ ಮಾಡಿಲ್ಲ. ಸೊ ಅಟ್ಲೀಸ್ಟ್ ಅವ್ರ ತಾಯಿ ಇವತ್ತು ಮೋಹಿತ್ ಬಗ್ಗೆ ಮಾತಾಡಲೇಬೇಕು. ಮ್ಯಾಮ್, ಅವನು UKG-ನಲ್ಲಿ ಅವ್ನು ಡ್ಯಾನ್ಸ್ ಜರ್ನಿ ಸ್ಟಾರ್ಟ್ ಮಾಡ್ದ. ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ಅವನಿಗೆ ರಚಿತಾ ಮ್ಯಾಮ್ ಸಾಂಗಲ್ಲಿ ಬ್ಯಾಕ್ ಡ್ಯಾನ್ಸರ್ ಆಗಿ ಡ್ಯಾನ್ಸ್ ಮಾಡೋ ಚಾನ್ಸ್ ಸಿಕ್ಕಿತ್ತು, ನನ್ನ ರಾಜ ನೀನು ಆ ಸಾಂಗಲ್ಲಿ. ಈಗ ಅವನು ಈ ಶೋನಲ್ಲಿ ಜಡ್ಜ್ ಆಗಿದ್ದಾರೆ. ಈಗ ಅವನು ಕಂಟೆಸ್ಟೆಂಟ್ ಆಗಿದ್ದಾನೆ. ತುಂಬ ಖುಷಿ ಇದೆ. ಪ್ರತಿ ಸೀಸನ್ನು ಅವನು ಆಡಿಷನ್ಸ್ ಕೊಡ್ತಿದ್ದ, ಬಟ್ ಸೆಲೆಕ್ಟ್ ಆಗ್ತಿರ್ಲಿಲ್ಲ. ಈಗ ಸೆಲೆಕ್ಟ್ ಆಗಿರೋದು ತುಂಬ ಖುಷಿ ಇದೆ ಮ್ಯಾಮ್ ನನಗೆ. ಖಂಡಿತವಾಗ್ಲೂ ನೀವು ಅವನಿಗೆ ಅಷ್ಟು ಸಪೋರ್ಟ್ ಮಾಡಿರೋದಕ್ಕೆ ಇವತ್ತು ವೇದಿಕೆಯಲ್ಲಿ ಇಷ್ಟು ಸಖತ್ತಾಗಿ ಡ್ಯಾನ್ಸ್ ಮಾಡಿ ಬರೀ ಮೋಹಿತ್ ಅಲ್ಲ, ಮಾನ್ಸ್ಟರ್ ಮೋಹಿತ್ ಅನ್ನೋ ಹೆಸರನ್ನ ಪಡ್ಕೊಂಡಿರೋದು. ಇವತ್ತು ಎರಡೂ ಕುಟುಂಬಗಳು ಇಲ್ಲಿ ಒಟ್ಟಿಗೆ ಸೇರಿದೆ. ಯಾಕೊಂದು ಸುಂದರವಾದಂಥ ಫ್ಯಾಮಿಲಿ ಫೋಟೋ ತಗೋಬಾರ್ದು ನಾವು? ಸಿಸ್ಟರ್ಸ್ ಫ್ಯಾಮಿಲಿಯಾಗಿ ಮ್ಯಾಜಿಕ್ ಮಾಡಿದರೆ ಬಣ್ಣ, ರುಚಿ ಮತ್ತು ಶಕ್ತಿ ಮೂರು ಒಟ್ಟಿಗೆ ಕೂಡಿ. ಈಗ ನಿಮ್ಮ ಊರಲ್ಲಿ ಆಕ್ಚುಲಿ ಡ್ಯಾನ್ಸ್ ಯಾರಿಗಿಷ್ಟ? ಇವಳಿಗೆ ಜಾಸ್ತಿ ಇಷ್ಟ. ಇವಳು ಡ್ಯಾನ್ಸ್ ಕ್ಲಾಸಿಗೆ ಆ್ಯಕ್ಚುಲಿ ಹೋಗಿರೋದು. ಓಕೆ. ಸೊ ಬಟ್ ಭವ್ಯ ಇತ್ತೀಚೆಗೆ ಚೆನ್ನಾಗಿ ಮಾಡೋದು ಕಲ್ತ್ಬಿಟ್ಟಿದ್ದಾರೆ. ನೀವು ಆಕ್ಚುಲಿ ಏನು ಮಾಡ್ಕೊಂಡಿರೋದು? ಮೇಕಪ್ ಆರ್ಟಿಸ್ಟಾಗಿ ವರ್ಕ್ ಮಾಡ್ತೇವೆ. ಈಗ ನಂದೇ ಒಂದು ಹೊಸ ಬಿಸ್ನೆಸ್ ಇದೆ. ಏನು ಮಾಡ್ತಿದ್ರ? ಹೌಸ್ ಆಫ್ ಫ್ಲವರ್ಸ್ ಅಂತ. ವಾಟ್ ಇಸ್ ಇಟ್? ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಅಜ್ಜಿ ಮತ್ತೆ ಅತ್ತೆ ಎಲ್ಲ ಹೂವ ಕಟ್ಕೊಂಡೇ ಬಂದಿದ್ದು. ಅಂಡ್ ನಾನು ರೋಡಿಗೆಲ್ಲ ಹೋಗಿ ಅಜ್ಜಿ ಜೊತೆ ಹೂವ ಮಾರ್ತಿದ್ದೆ. ಹಂಗಾಗಿ ಯಾಕಿದೆ ಮಾಡಬಾರ್ದು ಅಂತ ಹೇಳಿ ಅಕ್ಕನ ತಲೆಯಲ್ಲಿ ಫಸ್ಟು ಅವಳಿಗೆ ಬಂತು ಥಾಟು. ದೆನ್ ವೈ ನಾಟ್ ಅಂತ ಹೇಳಿ ಅಂಡ್ ಅದನ್ನ ಲೈಫ್ ಲಾಂಗ್ ನಮ್ಮ ಜೊತೆ ಪ್ರಿಸರ್ವ್ ಮಾಡ್ಬೋದು. ಆ ಥರ ಒಂದು ಫ್ಲವರ್ ಬಿಸ್ನೆಸ್ ಶುರು ಮಾಡಿದ್ವಿ. ಅರೆ, ದಟ್ಸ್ ಅ ಲವ್ಲಿ ಐಡಿಯಾ. ಸೊ ಹೇಗನ್ಸ್ತಿ ಪರ್ಫಾರ್ಮೆನ್ಸ್ ಅಂತ ಕೇಳೋಣ. ರಾಘು, ನನ್ಗೆ ಎಷ್ಟು ಹೆಮ್ಮೆ ಆಗ್ತಾ ಇದೆ ಗೊತ್ತಾ ಅನ್ನೋದು, ನಮ್ಮ DKD-ಲಿ ಹೆಣ್ಣು ಮಕ್ಕಳು ಎಷ್ಟು ಚೆನ್ನಾಗಿ ಜೀವನನ ನೋಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಜೀವನವನ್ನ ಕಟ್ಕೊಂಡಿದ್ದಾರೆ. ಆ ಬದುಕನ್ನ ಇಷ್ಟು ಧೈರ್ಯವಾಗಿ ಕಟ್ಕೊಂಡು, ಇಷ್ಟು ವಿಶ್ವಾಸದಿಂದ ಕಟ್ಕೊಂಡು, ಅಷ್ಟು ಇಂಡಿಪೆಂಡೆಂಟ್ ಆಗಿ ಗೌರವವಾಗಿ ಬದುಕ್ತಾ ಇರೋ ನನಗೆ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ಇವ್ರು 3 ಜನನ ಈ ವಿಚಾರ ಕೇಳಿ ನನಗೆ ನಮ್ಮ ಅಪ್ಪ ಹೇಳಿದ ಕಥೆ ನೆನಪದ. ಯಾಕಂದ್ರೆ ನಮ್ಮ ಅಪ್ಪನೂ ನಮ್ಮ ಅಜ್ಜಿ ಜೊತೆ ಹೂವು ಕಟ್ಕೊಂಡು ಮಾರಿದ್ದುಂಟು ಊರಲ್ಲಿ. ಅದನ್ನ ಕೇಳಿದಾಗ ಅದೊಂದು ವಿಚಾರ, ಸಣ್ಣದೊಂದು ವಿಷಯ ನೆನಪಾಯ್ತು.